ಗುರು ನಾವೆಲ್ಲರೂ ಪ್ಲಾನ್ ಮಾಡಿ ಗೆಲ್ಲದನ್ನ ನೋಡಿರ್ತೀವಿ. ಆದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಪ್ಲಾನ್ ಮಾಡಿ ಸೋತಿರೋದನ್ನ ಇವತ್ತೇ ನೋಡಿದ್ದು ಅಂತ ಹೇಳೋದು. ಯಾಕೆ ಅಂತ ಹೇಳಿದ್ರೆ ಪ್ಲೇ ಆಫ್ ರೇಸ್ ಅಲ್ಲಿ ನಾವು ಟಾಪ್ ಒನ್ ಅಲ್ಲಿ ಉಳ್ಕೊಳ್ಳೋಕೆ ಇದೇ ರೀತಿ ಆಡಬೇಕಾಗಿತ್ತು. ಅದೇ ರೀತಿ ಆಡಿ ನಮ್ಮ ಆರ್ ಸಿ ಬಿ ಅವರು ಸೋತರು ಕೂಡ ಟಾಪ್ ಒನ್ ಅಲ್ಲೇ ಕೂತಿದ್ದಾರೆ ಅಂತ ಹೇಳೋದು. ಇವತ್ತಿನ ಮ್ಯಾಚ್ ಏನಾಯ್ತು ಮತ್ತೆ ಎಸ್ ಆರ್ ಎಚ್ ಅವರು ಏನ್ ಸಖತ್ತಾಗಿ ಮಾಡಿದ್ರು ಮತ್ತೆ ಏನ್ ಚೆನ್ನಾಗಿ ಮಾಡೋದಾಯ್ತು ಇನ್ನ ಅಂತ ನೋಡ್ಕೊಬೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್ ಇನ್ಫೋ. ಗುರು ನಮ್ಮ ಆರ್ ಸಿ ಬಿ ತಲೆನೇ ತೊಲೆ ಅಂತ ಹೇಳ್ಬೋದು. ಆದ್ರೆ ಸಖತ್ತಾಗಿ ಇನ್ನ ಸ್ವಲ್ಪ ಅಗ್ರೆಸಿವ್ ಇಂಟೆಂಟ್ ಇಂದ ಕೊಟ್ಟಿದ್ರೆ ಇನ್ನು ಸ್ವಲ್ಪ ರನ್ ರೇಟ್ ಇಂದ ಕಡಿಮೆಯಿಂದ ಸೋಲ್ಬೋದಾಯ್ತು. ಒಂದು 20 ರನ್ 25 ರನ್ನಿಂದ ಸೋಲ್ಬೋದಾಯ್ತು. ಆದ್ರೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಡಿಸೈಡ್ ಮಾಡಿಬಿಟ್ಟಿದ್ರು ನಾವು 167 ರನ್ ಹೊಡೆದ್ಮೇಲೆ ನಾವು ಮುಂದಕ್ಕೆ ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ರೀತಿ ಸ್ಕೋರ್ ಬಂದು 55 ರನ್ಗಳು ನಾವಿಂದ ಸೋತಿದ್ವಿ. ಆದ್ರೂ ಕೂಡ ನಾವು ಆರ್ ಸಿ ಬಿ ಅವರು ಪ್ಲೇ ಆಫ್ ಈಗ ಕ್ವಾಲಿಫೈರ್ ರನ್ ಆಡ್ತಾರೆ ಗುಜರಾತ್ ಟೈಟನ್ಸ್ ಅಗೇನ್ಸ್ಟ್ ಧರ್ಮಶಾಲಾದಲ್ಲಿ ಅಂತ ಹೇಳೋದು. ಸಖತ್ತಾಗಿರೋಂಥ ಮ್ಯಾಚ್ ಆಗುತ್ತೆ ಅದಂತೂ. ಇವತ್ತು ಎಸ್ ಆರ್ ಎಚ್ ಅವರು ಗುರು ಫಸ್ಟ್ ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ಪವರ್ ಪ್ಲೇಲಿ 63 ರನ್ ಬರುತ್ತೆ. ಅಭಿಷೇಕ್ ಶರ್ಮಾ ಅವ್ರ ಕ್ಯಾಚ್ ನ ಬಿಡ್ತಾರೆ 3-4 ಕ್ಯಾಚ್ ನ ಬಿಡ್ತಾರೆ. ಒಂದು ವೆಂಕಟೇಶ್ ಅಯ್ಯರ್ ಬಿಡ್ತಾರೆ, ಒಂದು ಜಾರ್ಡನ್ ಕಾಕ್ಸ್ 6 ನ ಕೊಟ್ಬಿಡ್ತಾರೆ ಕ್ಯಾಚ್ ಹಿಡ್ಬಿಟ್ಟು. ಇನ್ನೊಂದು ದೇವದತ್ ಪಡಿಕಲ್ ಅವ್ರು ಕ್ಯಾಚ್ ಬಿಡ್ತಾರೆ. ಕ್ಯಾಚ್ ಬಿಡೋದಲ್ಲದೆ ಬೌಂಡ್ರಿಗಳು ಹೋಗ್ತಾ ಇರುತ್ತೆ ಗುರು. ಎಡ್ಜ್ ಆಗ್ಬಿಟ್ಟು ಎಷ್ಟು ಬೌಂಡ್ರಿ ಹೋಗ್ತು ಅಂದ್ರೆ ಇವತ್ತಿನ ಮ್ಯಾಚ್ ಬಿಹೈಂಡ್ ದ ವಿಕೆಟ್ ಆಲ್ಮೋಸ್ಟ್ ಒಂದು 30-40 ರನ್ಸ್ ಅಲ್ಲೇ ಹೋಗಿದೆ ಅಂತ ಹೇಳೋದು. ಈ ನಿತೀಶ್ ಕುಮಾರ್ ರೆಡ್ಡಿಗಾಗಿರ್ಬೋದು ಮತ್ತು ಇಶಾನ್ ಕಿಶನ್ ಅವ್ರಿಗಾಗಿರೋದು ಅಲ್ಲೇ ಆಲ್ಮೋಸ್ಟ್ ಒಂದು 20% ಆಫ್ ದಿ ರನ್ಸ್ ಹಿಂದೆನೆ ಬಂದೈತೆ ಅಂತ ಹೇಳ್ಬೋದು. ಅಷ್ಟು ಎಡ್ಜಾಗಿ ಬೌಂಡ್ರಿಗಳು ಹೋಗೈತೆ. ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳು ಕೂಡ ವರ್ಸ್ಟಾಗಿ ಮಾಡಿದ್ರು ಅಂತ ಹೇಳಿದ್ರು. ಶಾರ್ಟ್ ಆಗ್ತಾರೆ ಮತ್ತೆ ಬಂದ್ಬಿಟ್ಟು ನಿಮಗೆ ಬೌನ್ಸರ್ ಆಗ್ತಾರೆ, ನಿಮಗೆ ಸೀಮ್ ಅಪ್ ಡೆಲಿವರಿ ಆಗ್ತಾ ಇರ್ತಾರೆ. ಆ ಪಿಚ್ಚಲ್ಲಿ ನಿಮಗೆ ಅಷ್ಟು ಈಸಿ ಇಲ್ಲ. ನಿಮಗೆ ಸೀಮ್ ಅಪ್ ಡೆಲಿವರಿ ಹಾಕಿದ್ರೆ ಅಲ್ಲಿ ಪ್ಯಾಟ್ ಕಮಿನ್ಸ್ ಆಗಿರ್ಬೋದು ಮತ್ತು ನಿಮಗೆ ಪ್ರಫುಲ್ ಹಿಂಗೆ ಅವರು ಆಡಿಸಲಿಲ್ಲ ಈ ಮ್ಯಾಚು. ಹರ್ಷಲ್ ಪಟೇಲ್ ಅವ್ರನ್ನ ಆಡಿಸಿದ್ರು. ಹರ್ಷಲ್ ಪಟೇಲ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ಸಖತ್ತಾಗಿ ಕನ್ವಿನ್ಸಿಂಗ್ ಆಗಿ ಸಖತ್ತಾಗಿ ಬೌಲಿಂಗ್ ಮಾಡೋದು ನಿಮಗೆ ಜಾಕಿಬ್ ಹುಸೇನ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರೆ ಯಾವ ರೀತಿ ಬೌಲಿಂಗ್ ಮಾಡಬೇಕು ಅಂತ ತೋರಿಸಿದ್ರೆ. ಸಖತ್ತಾಗಿ ಬ್ಯಾಟಿಂಗ್ ಆಡಿದ ಅಭಿಷೇಕ್ ಶರ್ಮಾ ಅವರು ಗುರು ಪವರ್ ಪ್ಲೇಲಿ 63 ರನ್ ಅಷ್ಟೇ ಬರೋದು. ಆದರೆ ಮಿಡ್ ಓವರ್ಸ್ ಅಲ್ಲಿ ಗುರು 7 ಓವರಿಂದ 16ನೇ ಓವರ್ ಅವ್ರಿಗೆ 146 ರನ್ ಸ್ಕೋರ್ ಮಾಡ್ತಾರೆ. ಮಿಡ್ಲ್ ಓವರ್ಸ್ ಸಖತ್ತಾಗಿ ಫುಲ್ ಡಾಮಿನೇಟ್ ಮಾಡಕ್ ಬಿಡ್ತಾರೆ ಅಂತ ಹೇಳೋದು. ಕ್ಲಾಸ್ ಅನ್ನು ಹಾಗೂ ಇಲ್ಲಿ ಇಶಾನ್ ಕಿಶನ್ ಅಂತ ಹೇಳೋದು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಇಲ್ಲಿ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಪವರ್ ಪ್ಲೇಲಿ ಅಭಿಷೇಕ್ ಶರ್ಮಾ ಅವ್ರು ಚೆನ್ನಾಗಿ ಆಡ್ತಾ ಇರ್ತಾರೆ. ಟ್ರಾವಿಸ್ ಹೆಡ್ ಔಟ್ ಆಗ್ತಾರೆ. ಟ್ರಾವಿಸ್ ಹೆಡ್ ಅವ್ರಿಗಂತೂ ಒಳ್ಳೆ ಸಖತ್ತಾಗಿರುವಂತ ಬಾಲ್ ಆಗ್ತಾರೆ ಇಲ್ಲಿ ರಸಿಕ್ ಸಲಾಮ್ದಾರ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಆಮೇಲೆ ಅಭಿಷೇಕ್ ಶರ್ಮಾ ಅವರ ವಿಕೆಟ್ನ ತಗೊಡ್ತಾರೆ. ಇಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಅಭಿಷೇಕ್ ಶರ್ಮಾ ಅವರು ಔಟ್ ಆಗ್ತಾರೆ. ಅದಾದ್ಮೇಲೆ ನಿಮ್ಗೆ ಇಶಾನ್ ಕಿಶನ್ ಮತ್ತೆ ಕ್ಲಾಸನ್ ಅವರ ಶೋ ಸ್ಟಾರ್ಟ್ ಆಗುತ್ತೆ ಗುರು. ಏನ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಗುರು. ಆಲ್ಮೋಸ್ಟ್ 100 ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಕಲೆ ಆಗ್ತಾರೆ ಇಲ್ಲಿ. ಟ್ರಾವಿಸ್ ಹೆಡ್ ಔಟ್ ಆದ್ಮೇಲೆ ನಿಮಗೆ ಕ್ಲಾಸನ್ ಹಾಗೂ ನಿಮ್ಗೆ ಇಶಾನ್ ಕಿಶನ್ ಅಂತ ಹೇಳೋದು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಕ್ಲಾಸನ್ ಅವರು ಔಟ್ ಆದ್ಮೇಲೆ ಚೆನ್ನಾಗಿ ಚಿನ್ನ ಅಗ್ರೆಸಿವ್ ಇಂಟೆಂಟ್ ಆಗಿ ಬರ್ತಾರೆ ಗುರು. ಫಸ್ಟ್ 2 ಬಾಲ್ ಒಂದು 6 ಒಂದು 4 ಹೊಡೆದ್ಬಿಡ್ತಾರೆ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಚೆನ್ನಾಗಿ ಮ್ಯಾಚ್ ಆಡಿದ್ದಾರೆ. ಇಶಾನ್ ಕಿಶನ್ ಅವರು ಮತ್ತೆ ಚೆನ್ನಾಗಿ ಆಡಿ 255 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ. ಲಾಸ್ಟ್ 3 ಓವರ್ ಆಲ್ಮೋಸ್ಟ್ ಒಂದು 30 ರನ್ ಅಷ್ಟೇ ಕನ್ಸಿಡರ್ ಮಾಡಿದ್ದು. ಅದು ಬಿಟ್ಟರೆ ನಮ್ಮ ಆರ್ ಸಿ ಬಿ ಏನಿಲ್ಲ ಅಂತ ಹೇಳೋದು ಸಖತ್ತಾಗಿ ಹೊಡ್ಸ್ಕೊಂಡ್ರು. ಕ್ವಾಲಿಫೈರ್ ಒಂದಲ್ಲಿ ಈ ರೀತಿ ಆಡೋಕ್ಕಾಗೋದಿಲ್ಲ. ಯಾಕಂದ್ರೆ ಗುಜರಾತ್ ಟೈಟನ್ಸ್ ಅವರ ಬೌಲರ್ಸ್ ಅಂತ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಿದ್ದಾರೆ ಅಂತ ಹೇಳ್ಬೋದು. 255 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ನಮ್ಮ ಆರ್ ಸಿ ಬಿಗೆ. ಫಸ್ಟ್ ನಮ್ಮ ಆರ್ ಸಿ ಬಿ ಪವರ್ ಪ್ಲೇ ಸ್ಟಾರ್ಟ್ ಮಾಡಿದ್ ನೋಡಿದ್ರೆ ಗುರು ಚೇಸೇ ಮಾಡ್ಬಿಡ್ತಾರೆ ನಮ್ಮ ಆರ್ ಸಿ ಬಿ ಅವರು ಅನ್ನೋ ರೇಂಜ್ಗೆ ನಮ್ಮ ಆರ್ ಸಿ ಬಿ ಅವರು ಚೇಸ್ನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ವೆಂಕಟೇಶ್ ಅಯ್ಯರ್ ಯಾವಾಗ ಔಟ್ ಆಗ್ತಾರೆ ನೋಡಿ ಅಲ್ಲಿಂದ ನಮ್ಮ ಆರ್ ಸಿ ಬಿ ಅವ್ರಿಗೆ ತಲೆ ಬುದ್ಧಿ ಬಂದ್ಬಿಡ್ತು ಅಂತಾನೆ ಹೇಳ್ಬೋದು ಗುರು. ಈ ಮ್ಯಾಚ್ ಗೆಲ್ಲದ್ ಬೇಡ, ನಾವು ಆಲ್ಮೋಸ್ಟ್ 167 ರನ್ಗಳು 89 ರನ್ಗಳಿಗಿಂತ ಕಮ್ಮಿ ಸೋತ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ಬಂದ್ಬಿಡ್ತು. ಅದಕ್ಕೋಸ್ಕರನೇ ವೆಂಕಟೇಶ್ ಅಯ್ಯರ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಔಟ್ ಆದ್ಮೇಲೆ ದೇವದತ್ ಪಡಿಕಲ್ ಅವರು ರಜತ್ ಪಡಿಕಲ್ ಅವರು ಅದೇ ರೀತಿ ಆಡ್ತಾ ಇದ್ರು. ದೇವದತ್ ಪಡಿಕಲ್ ಕೂಡ ಒಂದು ಒಳ್ಳೆ ಫ್ಲಿಕ್ ಶಾಟ್ ಹೊಡೆಯಕ್ಕೆ ಹೋಗ್ಬಿಟ್ಟು ಅಲ್ಲೇ ಸ್ಲೈಟ್ ಆಗಿ ಮಿಡ್ ವಿಕೆಟ್ ಫೀಲ್ಡರ್ ನಿಲ್ಸ್ಕೊಂಡಿರ್ತಾರೆ. ಅಭಿಷೇಕ್ ಶರ್ಮಾ ಒಳ್ಳೆ ಕ್ಯಾಚ್ನ ಹಿಡ್ಕೊಳ್ತಾರೆ. ಇಶಾನ್ ಮಲ್ಲಿಂಗ ಮತ್ತು ಜಾಕಿಬ್ ಹುಸೇನ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಕೂಡ. ಅಷ್ಟು ಈಸಿ ಇಲ್ಲ ಇವರಿಬ್ಬರಿಗೆ ಡಾಮಿನೇಟ್ ಮಾಡೋದು ಅಂತ ಹೇಳೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಪ್ಯಾಟ್ ಕಮಿನ್ಸ್ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ವಿಕೆಟ್ನ ತಕ್ಕೊಡ್ಲಿಲ್ಲ ಅಂತ ಹೇಳ್ಬೋದು. ಹರ್ಷಲ್ ಪಟೇಲ್ ಅವರು ಎಕ್ಸ್ಪೆನ್ಸಿವ್ ಆದರೆ ಮತ್ತೆ ಶಿವಾಂಗ್ ಕುಮಾರ್ ಅನ್ನೋರು ಅವ್ರಿಗಂತೂ ಸಖತ್ ಬೆಂಡೆ ತಾಕ್ಬಿಟ್ರು ಇಲ್ಲಿ. ವೆಂಕಟೇಶ್ ಅಯ್ಯರ್ ಪವರ್ ಪ್ಲೇನೇ ಸಖತ್ತಾಗಿ ಆಡಿದ್ರು ಅಂತ ಹೇಳೋದು. ಆಲ್ಮೋಸ್ಟ್ 23 ರನ್ನ ಹೊಡಿತಾರೆ ಗುರು ಇಲ್ಲಿ. ಏಜಲ್ವುಡ್ ಓವರಲ್ಲಿ ಆಲ್ಮೋಸ್ಟ್ ಕ್ಲಾಸನ್ ಅವರು 27 ರನ್ ಹೊಡೆದಿರ್ತಾರೆ. ಶಿವಾಂಗ್ ಕುಮಾರ್ ಅವರ ಓವರಲ್ಲಿ ಇದು ವೆಂಕಟೇಶ್ ಅವರು 23 ರನ್ ಹೊಡಿತಾರೆ. ಸಖತ್ತಾಗಿ ಆಡ್ತಾ ಇರ್ತಾರೆ ಗುರು. ಪವರ್ ಪ್ಲೇ ಆಡಿದ್ ನೋಡ್ರೆ ನಮ್ಮ ಆರ್ ಸಿ ಬಿ ಗುರು ಪಕ್ಕ ಚೇಸ್ ಬಿಡೋಗಿದೆ ಅಂತ ಅನಿಸ್ತಾ ಇತ್ತು. ಆದ್ರೆ ವೆಂಕಟೇಶ್ ಅವರು ಔಟ್ ಆದ್ಮೇಲೆ ನಮ್ಮ ಆರ್ ಸಿ ಬಿ ಪ್ಲಾನ್ ಚೇಂಜ್ ಆಗೋಯ್ತು. 167 ರನ್ ಹೊಡೆದ್ಬಿಟ್ರೆ ಸಾಕು ಗುರು, ನಾವು ಕ್ವಾಲಿಫೈರ್ ರನ್ ಮಾಡ್ಕೊಳ್ತೀವಿ. ಗುಜರಾತ್ ಟೈಟನ್ಸ್ನ ಎದುರಿಸ್ಕೊಂಡು ನಾವು ಎರಡು ಅವಕಾಶ ಈ ಮ್ಯಾಚ್ ಗೆಲ್ಲೋದಕ್ಕಿಂತ ನಾವು ಆಲ್ಮೋಸ್ಟ್ 167 ಹತ್ರ ಬಂದು ಈಗ ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗೋದ್ರೆ ಏನು ಹೇಳೋಕ್ಕಾಗೋದಿಲ್ಲ. ಕೈಯಲ್ಲಿರುವಂಥ ಅವಕಾಶನ ಕಳ್ಕೋಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಒಳ್ಳೆ ಪ್ಲಾಯ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳೋದು. ಆದ್ರೂ ಕೂಡ ಇನ್ನು ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ಬೋದಾಯ್ತು. ರಜತ್ ಪಟೇಲ್ ಅವರು ಆ ಥರ ನಾವು ಆಡೋದೇ ನೋಡಿಲ್ಲ. ಸ್ಪಿನ್ನರ್ಸ್ಗಳಿಗೆ ಸಿಂಗಲ್ ತಗೋತಿದ್ದಾರೆ ಗುರು. ಫುಲ್ ಶಾಕ್ ಆಗೋದ್ರು ಎಲ್ಲರೂ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡೋರು ಆಲ್ಮೋಸ್ಟ್ ಒಂದು 15 ಸ್ಕೋರ್ ಮಾಡ್ಕೋತಾರೆ. ಟಿಮ್ ಡೇವಿಡ್ ಮತ್ತೆ ಇಲ್ಲಿ ನಿಮಗೆ ಕೃಣಾಲ್ ಪಾಂಡ್ಯ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ವೆಂಕಟೇಶ್ ಅವರು ಮತ್ತೆ ದೇವದತ್ ಪಡಿಕಲ್ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡಿದ್ದಾರೆ. ಇವತ್ತು ಜೇಕಬ್ ಬೆಥೆಲ್ ಅವರೆಲ್ಲ ನೆಕ್ಸ್ಟ್ ಮ್ಯಾಚ್ ಇಂದ ಪ್ಲೇ ಆಫ್ಸ್ ಅಲ್ಲಿ ಮೇ ಬಿ ನಿಮಗೆ ಫಿಲ್ಸಾಟ್ ಬರೋ ಸಾಧ್ಯತೆ ಇದೆ ಅಂತ ಹೇಳೋದು. ಫಿಲ್ಸಾಟ್ ಅವ್ರು ಬಂದರೆ ನಮ್ಮ ಆರ್ ಸಿ ಬಿಗೆ ದೊಡ್ಡ
ಬಲ ಸಿಕ್ತಂಗೆ ಆಗುತ್ತೆ ಗುರು. ಒಳ್ಳೆ ಬೆಸ್ಟ್ ಬ್ಯಾಟ್ಸ್ಮನ್, ಸಖತ್ತಾಗಿ ಸ್ಟ್ರೈಕ್ ಮಾಡ್ತಿದ್ರೆ. ಈಗ ವೆಂಕಟೇಶ್ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದ್ರಿಂದ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಮಾಡ್ತಾ ಇರೋವಂತನೂ ಗೊತ್ತಿಲ್ಲ. ಚೆನ್ನಾಗಿ ಬೌಲಿಂಗ್ ಮಾಡಿದರೆ. ಇಲ್ಲಿ ಶ್ರೇಯಸ್ ಶರ್ಮಾ ಅವ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ ಕೂಡ. ಶಾರ್ಟ್ ಬಾಲ್ನ ಹಾಕ್ತಿದ್ದಾರೆ, ಇಲ್ಲಿ ಮಧ್ಯ ಪಿಚ್ ಹಾಕ್ತಿದ್ದಾರೆ, ತೆಗೆದು ಆಚೆ ಹೊಡಿತಿದ್ದಾರೆ ಎಲ್ಲ ಬ್ಯಾಟ್ಸ್ಮನ್ಗಳು ಅಂತ ಹೇಳ್ಬೋದು. ಹೋಗಿ ನೀವು ಕ್ಲಾಸನ್ಗೆ ಆ ರೀತಿ ಬೌಲಿಂಗ್ ಮಾಡಿದ್ರೆ ಬಿಡ್ತಾರ, ಸಖತ್ತಾಗಿ ಹೊಡೆದು ಕಳಿಸ್ತಾರೆ ಇಲ್ಲಿ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಕ್ಲಾಸನ್. ಹಾಗೂ ಇಶಾಂತ್ ಕಿಶನ್ ಅವರ ಪರ್ಫಾರ್ಮೆನ್ಸ್ ಇಂದ 55 ರನ್ಗಳ ಭರ್ಜರಿ ಜಯ ಗಳಿಸ್ಕೊಂಡಿದ್ದಾರೆ. ಅವ್ರು ಸೋತ್ರು ಕೂಡ ಇಲ್ಲಿ ವ್ಯಾಲ್ಯೂ ಇಲ್ದಂಗೆ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ 18 ಪಾಯಿಂಟ್ ಬಂದು ನಿಂತ್ಕೊಂಡಿದ್ದಾರೆ. ನಮ್ಮ RCB ಮತ್ತು ಗುಜರಾತ್ ಟೈಟನ್ಸ್ ಅವರು ಕ್ವಾಲಿಫೈರ್ ರನ್ ಆಡ್ತಾ ಇದ್ದಾರೆ ಧರ್ಮಶಾಲಾದಲ್ಲಿ ಅಂತ ಹೇಳ್ಬೋದು. ನಮ್ಮ RCB ಸೋತಿದ್ದು ನಿಮ್ಗೆ ಏನಂತ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.